ಪ್ರೀತಿಯ ಧೀರ ವಿದ್ಯಾರ್ಥಿಗಳೇ, ನಾನು ನಿಮಗೆ ಈ ಪತ್ರವನ್ನು ಬರೆಯುತ್ತಿರುವುದು ಕೇವಲ ನನ್ನ ಬೆಂಬಲ ಹಾಗೂ ಐಕ್ಯತೆಯನ್ನು ವ್ಯಕ್ತಪಡಿಸಲು ಮಾತ್ರವಲ್ಲ, ಅತ್ಯಂತ ಆಳವಾದ ಕೃತಜ್ಞತಾ ಭಾವದಿಂದ. ಪ್ರತಿಯೊಂದು ಪೀಳಿಗೆಯು ಪ್ರಜಾಪ್ರಭುತ್ವದ ಅಪೂರ್ಣ ಕೆಲಸಗಳನ್ನು ಪರಂಪರೆಯಾಗಿ ಪಡೆಯುತ್ತದೆ. ಆದರೆ ನಿಮ್ಮ ಪೀಳಿಗೆಯು ಅದನ್ನು ಮುನ್ನಡೆಸುವ ಹಾಗೂ ರಕ್ಷಿಸುವ ಜವಾಬ್ದಾರಿಯನ್ನ ತನ್ನ ಹೆಗಲಿಗೆ ಏರಿಸಿಕೊಂಡಿದೆ. ಈ ಬಗ್ಗೆ ನೀವು ಅಪಾರವಾದ ಹೆಮ್ಮೆ ಪಡಬೇಕು. ಆಲ್ಬರ್ಟ್ ಕಾಮು ಅವರ ಕ್ಯಾಲಿಗುಲಾ ನಾಟಕವು ಒಬ್ಬ ಚಕ್ರವರ್ತಿಯ ಕಥೆಯನ್ನ ಹೇಳುತ್ತದೆ. ಆತ ತನಗೆ ಅಪರಿಮಿತ ಅಧಿಕಾರವಿದೆ, ತಾನು ಯಾವುದೇ ನೈತಿಕ ಜವಾಬ್ದಾರಿಗೆ ಬದ್ಧನಾಗಿರಬೇಕಾಗಿಲ್ಲ ಎಂದು ನಂಬಲು ತೊಡಗುತ್ತಾನೆ. ಅಧಿಕಾರ ಒಂದೇ ಯಾವುದು ಸರಿ ಎಂಬುದನ್ನು ನಿರ್ಧರಿಸುತ್ತದೆ ಎಂದು ಭಾವಿಸುವ ಆತ ಕೊನೆಗೆ ತನ್ನದೇ ನಿರಂಕುಶ ಪ್ರಭುತ್ವದ ಬಲೆಯಲ್ಲಿ ಸಿಲುಕಿಕೊಳ್ಳುತ್ತಾನೆ. ತನಗೆ ಸರಿ ಎನಿಸಿದ್ದನ್ನ ಮಾಡಲು ಅಧಿಕಾರವೇ ಪರವಾನಗಿ ನೀಡಿದೆ ಎಂದು ಭಾವಿಸಿ ತನ್ನ ಆಡಳಿತಕ್ಕೆ ತಡೆಯೊಡ್ಡುವ ಪ್ರತಿಯೊಂದು ನಿಯಂತ್ರಣ ವ್ಯವಸ್ಥೆಯನ್ನ ಆತ ವ್ಯವಸ್ಥಿತವಾಗಿ ನಾಶಪಡಿಸುತ್ತಾನೆ. ದೆಹಲಿಯಲ್ಲಿ ನಡೆಯುತ್ತಿರುವ ಅತ್ಯಂತ ಕಳವಳಕಾರಿ ಘಟನೆಗಳನ್ನ ನಾನು ಹಾಗೂ ನನ್ನ ಪತ್ನಿ ಸಂಧ್ಯಾ ವೀಕ್ಷಿಸುತ್ತಿದ್ದಾಗ ನಮಗೆ ಈ ಶಾಶ್ವತ ಸತ್ಯದ ನೆನಪಾಯಿತು. ಪ್ರಜಾಪ್ರಭುತ್ವದ ಪೊಲೀಸ್ ದೌರ್ಜನ್ಯ ಮತ್ತು ನಿಗ್ರಹದ ನಡುವೆಯೂ ಈ ಯುವಜನರ ಚಳವಳಿಯು ಧೈರ್ಯದಿಂದ, ಉತ್ಸಾಹದ ಗೀತೆಗಳು ಮತ್ತು ಚೈತನ್ಯದೊಂದಿಗೆ ಹರಡುತ್ತಲೇ ಇದೆ. ಇತಿಹಾಸವು ನಮಗೆ ಪದೇ ಪದೇ ಈ ಪಾಠವನ್ನ ಕಲಿಸಿದೆ. ಜಾರಿಸ್ಟ್ ರಷ್ಯಾದ ಹೋರಾಟಗಳಿಂದ ಹಿಡಿದು 1968ರ ಪ್ಯಾರಿಸ್ ವಿದ್ಯಾರ್ಥಿ ದಂಗೆಯವರೆಗೆ, ದಕ್ಷಿಣ ಆಫ್ರಿಕಾದ ವರ್ಣಭೇದ ನೀತಿಯ ವಿರುದ್ಧದ ಯುವ ಹೋರಾಟಗಳಿಂದ ಹಿಡಿದು ತಿಯನಾನ್ ಮೆನ್ ಚೌಕದ ಪ್ರತಿಭಟನೆಯವರೆಗೆ ಹಾಗೂ 1974ರ ಗುಜರಾತ್ನ ನವನಿರ್ಮಾಣ ಚಳವಳಿಯವರೆಗೆ ಯುವಕರ ಧ್ವನಿಯನ್ನು ಅಡಗಿಸಲು ಮಾಡಿದ ಯಾವುದೇ ಪ್ರಯತ್ನಗಳು ಸ್ವತಂತ್ರದ ಹಂಬಲವನ್ನ ಎಂದಿಗೂ ನಂದಿಸಲು ಸಾಧ್ಯವಾಗಿಲ್ಲ. ಅಧಿಕಾರವು ತನ್ನ ಆದೇಶಗಳನ್ನ ಕೆಲಕಾಲ ಬಲವಂತವಾಗಿ ಜಾರಿಗೆ ತರಬಹುದು, ಆದರೆ ಒಂದು ಪೀಳಿಗೆಯ ಅಂತಃಕರಣ ಮತ್ತು ಸಾಕ್ಷಿ ಪ್ರಜ್ಞೆಯನ್ನ ಶಾಶ್ವತವಾಗಿ ಬಂಧಿಸಲು ಅದಕ್ಕೆ ಎಂದಿಗೂ ಸಾಧ್ಯವಿಲ್ಲ. ಪ್ರಜಾಪ್ರಭುತ್ವದ ನೈತಿಕತೆ ಮತ್ತು ರಾಜ್ಯದ ಹೊಣೆಗಾರಿಕೆ. ನಿಮ್ಮ ಮೇಲಿನ ಕ್ರೌರ್ಯದ ದೃಶ್ಯಗಳು ನಮ್ಮಲ್ಲಿ ಅಪಾರ ದುಃಖ ಮತ್ತು ಆಕ್ರೋಶವನ್ನ ತುಂಬಿವೆ. ಒಂದು ಸಮಾಜವು ತನ್ನನ್ನು ತಾನು ಪ್ರಶ್ನಿಸಿಕೊಳ್ಳಲು ಕಲಿಯುವುದು ವಿಶ್ವವಿದ್ಯಾನಿಲಯಗಳ ಆವರಣದಲ್ಲೇ. ನಿಮ್ಮ ಭವಿಷ್ಯವನ್ನ ನಿರ್ಧರಿಸುವ ಅಧಿಕಾರದಲ್ಲಿರುವವರನ್ನ ಪ್ರಶ್ನಿಸುವುದು ನೀವು ಕೋರುತ್ತಿರುವ ಯಾವುದೇ ವಿಶೇಷ ಸೌಲಭ್ಯವಲ್ಲ, ಬದಲಿಗೆ ನೀವು ನಿರ್ವಹಿಸುತ್ತಿರುವ ಪ್ರಜಾಸತ್ತಾತ್ಮಕ ಕರ್ತವ್ಯ. ಪ್ರಶ್ನೆಗಳಿಗೆ ತರ್ಕ ಮತ್ತು ಸಂವಾದದ ಬದಲಾಗಿ ಲಾಠಿಗಳಿಂದ ಉತ್ತರ ನೀಡಿದಾಗ ಅದು ವಿದ್ಯಾರ್ಥಿಗಳ ಘನತೆಯನ್ನೇನು ತಗ್ಗಿಸುವುದಿಲ್ಲ, ಬದಲಿಗೆ ಸ್ವತಃ ಸರ್ಕಾರದ ನೈತಿಕತೆಯನ್ನ ಮತ್ತು ಸಿಂಧುತ್ವವನ್ನ ತಗ್ಗಿಸುತ್ತದೆ. ಸೈಬೀರಿಯಾದ ಜೈಲಿನಲ್ಲಿದ್ದ ದಿನಗಳನ್ನ ಸ್ಮರಿಸಿಕೊಳ್ಳುತ್ತಾ ರಷ್ಯಾದ ಮಹಾನ್ ಬರಹಗಾರ ಫ್ಯೂದರ್ ದಾಸ್ತೋವ್ಸ್ಕಿ ಹೀಗೆ ಹೇಳಿದ್ದರು: ಒಂದು ಸಮಾಜದ ನಾಗರಿಕತೆಯ ಮಟ್ಟವನ್ನ ತಿಳಿಯಬೇಕಾದರೆ ಅದರ ಜೈಲುಗಳನ್ನು ಪ್ರವೇಶಿಸಿ ಅಲ್ಲಿ ಕೈದಿಗಳನ್ನ ಹೇಗೆ ನಡೆಸಿಕೊಳ್ಳಲಾಗುತ್ತದೆ ಎಂಬುದನ್ನ ಗಮನಿಸಬೇಕು. ಇಂದು ಆ ಆಲೋಚನೆಯನ್ನ ಮತ್ತಷ್ಟು ವಿಸ್ತರಿಸುತ್ತಾ ಹೀಗೆ ಹೇಳಬಹುದು: ಒಂದು ಪ್ರಜಾಪ್ರಭುತ್ವದ ಆರೋಗ್ಯವನ್ನ ನಿರ್ಧರಿಸುವುದು ಅದು ತನ್ನ ವಿದ್ಯಾರ್ಥಿಗಳನ್ನ ಮತ್ತು ನಾಗರಿಕರನ್ನ ಹೇಗೆ ನಡೆಸಿಕೊಳ್ಳುತ್ತದೆ ಎಂಬುದರ ಆಧಾರದ ಮೇಲೆ. ಈ ನಿಟ್ಟಿನಲ್ಲಿ ನಮ್ಮ ಪ್ರಜಾಪ್ರಭುತ್ವ ಸೋತಿದೆ. ಸಂವಾದದ ಬದಲಿಗೆ ಬಲ ಪ್ರಯೋಗಕ್ಕೆ ಮೊರೆ ಹೋಗುವ ಮೂಲಕ ಅಧಿಕಾರದಲ್ಲಿರುವವರು ತಮ್ಮ ಶಕ್ತಿಯನ್ನ ಪ್ರದರ್ಶಿಸುತ್ತಿಲ್ಲ, ಬದಲಿಗೆ ತಮ್ಮೊಳಗಿನ ಭಯ ಎಷ್ಟು ಆಳವಾಗಿದೆ ಎಂಬುದನ್ನು ತೋರಿಸಿಕೊಳ್ಳುತ್ತಿದ್ದಾರೆ. ಭೌತಿಕ ಗೈರು ಹಾಜರಿ ಮತ್ತು ನಮ್ಮ ಬೆಂಬಲ. ನಿಮ್ಮ ಹೋರಾಟದ ಸ್ಥಳದಲ್ಲಿ ನಾನು ಶಾರೀರಿಕವಾಗಿ ನಿಮ್ಮ ಪಕ್ಕದಲ್ಲಿ ಇರದಿರಲು ಎರಡು ಮುಖ್ಯ ಕಾರಣಗಳಿವೆ. ಮೊದಲನೆಯ ಕಾರಣದ ಬಗ್ಗೆ ನನಗೆ ತೀವ್ರ ವಿಷಾದವಿದೆ. ವಯೋಸಹಜವಾಗಿ ನನ್ನ ದೇಹಕ್ಕೆ ಬಂದಿರುವ ಮಿತಿಗಳನ್ನ ನನ್ನ ಮನಸ್ಸು ಒಪ್ಪಿಕೊಳ್ಳಲು ನಿರಾಕರಿಸುತ್ತಿದೆ. ನಾನು ನಿಮ್ಮೊಂದಿಗೆ ಹೆಜ್ಜೆ ಹಾಕಲು ಸಾಧ್ಯವಾಗದಿರಲು ನನ್ನ ಸಾಕ್ಷಿ ಪ್ರಜ್ಞೆಯ ಹಿಂಜರಿಕೆ ಖಂಡಿತ ಕಾರಣವಲ್ಲ. ಎರಡನೆಯದು ನನ್ನ ಪ್ರಜ್ಞಾಪೂರ್ವಕ ನಿರ್ಧಾರ. ಈ ಚಳುವಳಿಯ ಮುಖ್ಯ ಗಮನವು ಬೇರೆಡೆಗೆ ಹರಿಯಬಾರದು ಎಂಬುದು ನನ್ನ ಇಚ್ಛೆಯಾಗಿತ್ತು. ಇದು ನಿಮ್ಮದೇ ಹೋರಾಟ, ಇದು ನಿಮ್ಮದೇ ಧ್ವನಿ ಮತ್ತು ಇದು ನಿಮ್ಮ ನೈತಿಕ ಧೈರ್ಯದ ಕ್ಷಣ. ನಿಮಗೆ ಯಾವುದೇ ಪ್ರಸಿದ್ಧ ವ್ಯಕ್ತಿಯ ಅಥವಾ ಸೆಲೆಬ್ರಿಟಿಯ ಬೆಂಬಲದ ಮುದ್ರೆ ಅಗತ್ಯವಿಲ್ಲ. ಪ್ರಜಾಸತ್ತಾತ್ಮಕ ಹೋರಾಟಗಳು ತಮ್ಮ ಸಿಂಧುತ್ವವನ್ನ ಪಡೆದುಕೊಳ್ಳುವುದು ಅದರ ಕೇಂದ್ರ ಬಿಂದುವಾಗಿ ನಿಂತಿರುವ ನಿಮ್ಮ ಧೈರ್ಯದಿಂದಲೇ ಹೊರತು ನಿಮ್ಮ ಪಕ್ಕದಲ್ಲಿ ನಿಲ್ಲುವ ಪ್ರಸಿದ್ಧರ ಜನಪ್ರಿಯತೆಯಿಂದಲ್ಲ. ಆದರೆ ಭೌತಿಕವಾಗಿ ದೂರವಿರುವುದರ ಅರ್ಥ ನಾವು ನಿಮ್ಮೊಂದಿಗಿಲ್ಲ ಎಂದಲ್ಲ. ದಯವಿಟ್ಟು ಇದನ್ನ ನೆನಪಿನಲ್ಲಿಡಿ. ನಾನು ಮತ್ತು ಸಂಧ್ಯಾ ಸಾಧ್ಯವಿರುವ ಪ್ರತಿಯೊಂದು ರೀತಿಯಲ್ಲೂ ನಿಮ್ಮ ಬೆಂಬಲಕ್ಕೆ ನಿಲ್ಲುತ್ತೇವೆ. ಈ ಹೋರಾಟಕ್ಕೆ ಕಾನೂನು ನೆರವು, ವೈದ್ಯಕೀಯ ನೆರವು ಅಥವಾ ನಮ್ಮ ಶಕ್ತಿಗೆ ಮೀರಿದ ಆರ್ಥಿಕ ಬೆಂಬಲದ ಅಗತ್ಯವಿದ್ದರೆ ನಮಗೆ ತಿಳಿಸಲು ಯಾವುದೇ ಹಿಂಜರಿಕೆ ಬೇಡ. ಭವಿಷ್ಯದ ಆಶಾಕಿರಣಗಳು. ನೀವು ಕೇವಲ ಬದಲಾವಣೆಯ ಬೀಜಗಳಷ್ಟೇ ಅಲ್ಲ, ಅದರ ಮೊದಲ ಹಸಿರು ಮೊಳಕೆಗಳು. ಇಂದು ನಿಮ್ಮನ್ನ ವಿದ್ಯಾರ್ಥಿಗಳು ಎಂದು ಕರೆಯಬಹುದು, ಆದರೆ ನಾಳೆ ನಿಮ್ಮನ್ನ ಮೌನದ ಬದಲಿಗೆ ಧೈರ್ಯವನ್ನ ಆರಿಸಿಕೊಂಡ ಅಪರೂಪದ ಪೀಳಿಗೆಯಾಗಿ ಇತಿಹಾಸ ನೆನಪಿಸಿಕೊಳ್ಳುತ್ತದೆ. ತಮ್ಮ ಮಾನವೀಯತೆಯನ್ನು ಕೈಬಿಡಲು ನಿರಾಕರಿಸುವವರಿಗೆ ಮಾತ್ರ ಭವಿಷ್ಯ ಸೇರಿದ್ದು. ಇಂದಿನ ಘೋಷಣೆಗಳು ಮತ್ತು ಇಂದಿನ ಆಡಳಿತಗಾರರು ಕಾಲಕ್ರಮೇಣ ಮರೆಯಾಗಬಹುದು,
ಆದರೆ ಇತಿಹಾಸವು ನಿಮ್ಮ ಈ ಅಪ್ರತಿಮ ಧೈರ್ಯವನ್ನ ಎಂದೆಂದಿಗೂ ನೆನಪಿನಲ್ಲಿಡುತ್ತದೆ. ಪರಸ್ಪರ ಕಾಳಜಿ ವಹಿಸಿ. ನಿಮ್ಮ ಕರುಣೆ ಮತ್ತು ನಿರೀಕ್ಷೆಗಳನ್ನು ಜೋಪಾನವಾಗಿ ಕಾಪಾಡಿಕೊಳ್ಳಿ. ನಿಮ್ಮ ಸಿಟ್ಟು ದ್ವೇಷವಾಗಿ ಬದಲಾಗಲು ಬಿಡಬೇಡಿ. ಧೃತಿಗೆಡದೆ ಗಟ್ಟಿಯಾಗಿ ನಿಲ್ಲಿ. ನಿಮ್ಮ ಹೃದಯದಲ್ಲಿ ಕಹಿ ಭಾವಕ್ಕಾಗಲಿ ಭಯಕ್ಕಾಗಲಿ ಜಾಗ ನೀಡಬೇಡಿ. ಯಾವುದೇ ಹಿಂಜರಿಕೆ ಇಲ್ಲದೆ ಧೈರ್ಯವಾಗಿ ಮುಂದೆ ಸಾಗಿ. ಅಪಾರ ಪ್ರೀತಿಯೊಂದಿಗೆ, ಅಮೋಲ್ ಪಾಲೇಕರ್.